ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದ ಅಕ್ಕಿ ವ್ಯಾಪಾರಿಗಳಿಗೂ ಕೊಲ್ಲಿ ಯುದ್ಧದ ಬಿಸಿ ತಟ್ಟಿದೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೆ ರಾಜ್ಯದ ಅಕ್ಕಿ ರಫ್ತು ಸ್ಥಗಿತ ಆಗಿರೋದು. 1800ಕ್ಕೂ ಹೆಚ್ಚು ರೈಸ್ ಮಿಲ್ ಮಾಲೀಕರು ವರ್ತಕರಿಗೆ ಈಗ ಸಂಕಷ್ಟ ಎದುರಾಗಿದೆ. ನೋಡಿ, ರಾಜ್ಯದ ಅಕ್ಕಿ ವ್ಯಾಪಾರಿಗಳಿಗೂ ಕೂಡ ಕೊಲ್ಲಿ ಯುದ್ಧದ ಬಿಸಿ ತಟ್ಟಿರೋದು. ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೆ ರಾಜ್ಯದ ಅಕ್ಕಿ ರಫ್ತು ಸ್ಥಗಿತ ಆಗಿರೋದು. 1800ಕ್ಕೂ ಹೆಚ್ಚು ರೈಸ್ ಮಿಲ್ ಮಾಲೀಕರು ವರ್ತಕರಿಗೆ ಸಂಕಷ್ಟ ಎದುರಾಗಿದೆ. ಈಗ ಸಾವಿರಾರು ಕೋಟಿ ರೂಪಾಯಿ ಅಕ್ಕಿ ವಹಿವಾಟು ಆಗದೆ ಸಂಕಷ್ಟ ಆಗಿದೆ. ಸೌದಿ, ಓಮನ್, ದುಬೈ, ಅಮೆರಿಕಾಗೆ ರಫ್ತಾಗ್ತಾ ಇದ್ದಂತ ಅಕ್ಕಿ ಸ್ಥಗಿತ ಆಗಿದೆ. ಈಗ ಬಾಸುಮತಿ ರೈಸ್ ಜೊತೆ ಸೋನಾ ಮಸೂರಿ ತಳಿಯ ಅಕ್ಕಿ ಕೂಡ ರಫ್ತಾಗ್ತಾ ಇತ್ತು. ಆದ್ರೆ ಯುದ್ಧದ ಪರಿಣಾಮ ರಾಜ್ಯದ ಅಕ್ಕಿ ರಫ್ತಿಗೆ ಭಾರಿ ಹೊಡೆತ ಬಿದ್ದಿದೆ. ಈಗ ಯಾದಗಿರಿ ಜಿಲ್ಲೆಯಲ್ಲಿವೆ 28 ರೈಸ್ ಮಿಲ್ಗಳು. ಸೊ ಆ ಎಲ್ಲ ಅಕ್ಕಿ ಇಲ್ಲೇ ಉಳಿದುಕೊಂಡಿದೆ. ಈಗ 1800ಕ್ಕೂ ಹೆಚ್ಚು ರೈಸ್ ಮಿಲ್ ಮಾಲೀಕರು ವರ್ತಕರಿಗೆ ಸಂಕಷ್ಟ ಎದುರಾಗಿದೆ. ನೋಡಿ, ಒಂದು ಕಡೆ ಈಗ ಮಧ್ಯಪ್ರಾಚ್ಯದ ರಾಷ್ಟ್ರಗಳಲ್ಲಿ ಯುದ್ಧದ ಕಾರ್ಮೋಡ ನೋಡಿದರೆ ಇಲ್ಲಿನ ಅಕ್ಕಿ ಮಧ್ಯಪ್ರಾಚ್ಯದ ರಾಷ್ಟ್ರಗಳಿಗೆ ಹೋಗಬೇಕಾಗಿತ್ತು. ಬಟ್ ಈಗ ಯುದ್ಧ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಈ ರಫ್ತು ಪ್ರಕ್ರಿಯೆ ಸ್ಥಗಿತಗೊಂಡಿದೆ. ಸಾವಿರಾರು ಕೋಟಿ ರೂಪಾಯಿ ಅಕ್ಕಿ ವಹಿವಾಟು ಆಗ್ತಾ ಇಲ್ಲ. ಇದರಿಂದ ಸಂಕಷ್ಟ ಎದುರಾಗಿದೆ. ಈಗ ಸೌದಿ, ಓಮನ್, ದುಬೈ, ಅಮೆರಿಕಾಗೆ ಅಕ್ಕಿ ರಫ್ತಾಗ್ತಾ ಇತ್ತು. ಬಾಸುಮತಿ ರೈಸ್ ಜೊತೆಗೆ ಸೋನಾ ಮಸೂರಿ ತಳಿಯ ಅಕ್ಕಿ ರಫ್ತಾಗ್ತಾ ಇತ್ತು. ಆದರೆ ಯುದ್ಧದ ಪರಿಣಾಮ ಇಲ್ಲಿ ತೊಂದರೆ ಆಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಯಾದಗಿರಿ ರಿಪೋರ್ಟರ್ ನಾಗಪ್ಪ ಮಾಲಿಪಾಟೀಲ್ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ಇರಾನ್, ಇಸ್ರೇಲ್ ಹಾಗೂ ಅಮೆರಿಕ ನಡುವಿನ ಯುದ್ಧದ ಸಂಘರ್ಷ ಹಿನ್ನೆಲೆಯಲ್ಲಿ ಈಗ ರೈಸ್ ಉತ್ಪಾದನೆ ಮಾಡುವಂಥ ರೈಸ್ ಮಿಲ್ಗಳಿಗೆ ಸಂಕಷ್ಟ ಎದುರಾಗಿದೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧ ಕಾರ್ಮೋಡದಿಂದ ಈಗ ಇದು ಕರ್ನಾಟಕದ ರೈಸ್ ಮಿಲ್ಗಳು ಕೂಡ ಮುಚ್ಚುವ ಭೀತಿ ಎದುರಾಗಿದೆ. ನಾವು ದೃಶ್ಯಗಳನ್ನು ಕೂಡ ನೋಡುವುದು. ಯಾದಗಿರಿ ನಗರದ ಹೊರಭಾಗದ ಶಂಕರ್ ರೈಸ್ ಮಿಲ್ ನಲ್ಲಿ ಇದ್ದೇವೆ. ಖುದ್ದು ದೃಶ್ಯಗಳನ್ನು ನೋಡಬಹುದು. ಈಗಲೇ ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧದ ನಡುವಿನ ಸಂಘರ್ಷದಲ್ಲಿ ಈಗ ರೈಸ್ ಉತ್ಪಾದನೆಯು ಕುಸಿತ ಕಂಡಿದೆ. ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಸುಮಾರು 18,800ಕ್ಕೂ ಹೆಚ್ಚು ರೈಸ್ ಮಿಲ್ಗಳಿದ್ದಾವೆ. ಆದರೆ ಈ ರೈಸನ್ನು ಕರ್ನಾಟಕದ ರೈಸ್ ಪ್ರಮುಖವಾಗಿ ಸೋನಾ ಮಸೂರಿ ರೈಸ್ಗೆ ಸಾಕಷ್ಟು ಬೇಡಿಕೆ, ಗಲ್ಫ್ ರಾಷ್ಟ್ರಗಳಲ್ಲಿ ಸಾಕಷ್ಟು ಬೇಡಿಕೆ ಇತ್ತು. ಆದರೆ ಈಗ ಯುದ್ಧ ಕಾರ್ಮೋಡ ಹಿನ್ನೆಲೆಯಲ್ಲಿ ಈಗ ರೈಸ್ ಬೇಡಿಕೆ ಕಡಿಮೆ ಆಗಿದೆ. ಹೀಗಾಗಿ ಸಾಕಷ್ಟು ಆರ್ಥಿಕ ಸಂಕಷ್ಟವನ್ನು ಎದುರಿಸುವಂತ ಪರಿಸ್ಥಿತಿ ತಲೆದೋರಿದೆ. ಅದರಲ್ಲಿ ಪ್ರಮುಖವಾಗಿ ರಾಜ್ಯದಲ್ಲಿ ಸುಮಾರು 1800ಕ್ಕೂ ಹೆಚ್ಚು ರೈಸ್ ಮಿಲ್ಗಳಿದ್ದಾವೆ. ಅದರಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ 28 ರೈಸ್ ಮಿಲ್ಗಳಿದ್ದು, ಈಗ 28 ರೈಸ್ ಮಿಲ್ಗಳಲ್ಲಿ ಸುಮಾರು ಹೆಚ್ಚಿನ ಪ್ರಮಾಣದಲ್ಲಿ ಭತ್ತವನ್ನು ಅದು ರೈಸ್ ಪ್ರೊಡಕ್ಷನ್ ಮಾಡಬೇಕಾಯಿತು. ಈಗ ಕಳೆದ ಒಂದು ವಾರದಿಂದ ಸೋನಾ ಮಸೂರಿಗೆ ರೈಸ್ಗೆ ಬೇಡಿಕೆ ಕಡಿಮೆ ಆದ ಹಿನ್ನೆಲೆಯಲ್ಲಿ ಈಗ ಪ್ರೊಡಕ್ಷನ್ ಕೂಡ ಮಾಡ್ತಾ ಇಲ್ಲ. ಹೀಗಾಗಿ ನಾವು ಇಲ್ಲಿ ದೃಶ್ಯಗಳನ್ನು ಕೂಡ ನೋಡಬಹುದು. ಶಂಕರ್ ರೈಸ್ ಮಿಲ್ ಇದ್ದೀವಿ. ಪ್ರೊಡಕ್ಷನ್ ಕೂಡ ಕಡಿಮೆ ಆಗಿದೆ. ಆದರೆ ಗಲ್ಫ್ ರಾಷ್ಟ್ರಗಳು ಅಕ್ಕಿಯನ್ನು ಆಮದು ಮಾಡ್ಕೊಳ್ತಾ ಇದ್ದು, ಆದರೆ ಈಗ ಆಮದು ಮಾಡಿಕೊಳ್ಳೋದು ಈಗ ಸಾಕಷ್ಟು ನಿಂತು ಬಿಟ್ಟ ಕಾರಣವಾಗಿ ಈಗ ಭಾರತದಿಂದ ರಫ್ತಾಗುವಂತ ಅಕ್ಕಿ ಪ್ರಮಾಣ ಕಡಿಮೆ ಆಗಿದೆ. ಈಗ ಅದೇ ರೀತಿಯಾಗಿ ಇಲ್ಲಿ ರೈಸ್ ಮಿಲ್, ಯಾದಗಿರಿ ಜಿಲ್ಲೆಯ ರೈಸ್ ಮಿಲ್ ಸಂಘದ ಅಧ್ಯಕ್ಷರು ಕೂಡ ನಮ್ಮ ಜೊತೆ ಇದ್ದಾರೆ. ಆಮೇಲೆ ಇದೇ ರೀತಿ ಯುದ್ಧ ನಡೀತಾ ಇದ್ರೆ ರೈಸ್ ಮಿಲ್ಗಳಿಗೆ ಏನ್ ಸಂಕಷ್ಟ ಆದ್ರಬಹುದು? ಇಲ್ಲಿ ಲೇಬರ್ಗಳು ಕೆಲಸ ಮಾಡ್ತಾರ, ಪ್ರೊಡಕ್ಷನ್ ಆಗಬೇಕು, ಪ್ರೊಡಕ್ಷನ್ ಭಾಳ ಕಡಿಮೆ ಆಗಿಬಿಡ್ತದೆ ಸರ್. ಇದೇ ರೀತಿ ಮುಂದೆ ಹೋದ್ರೆ ಪ್ರೊಡಕ್ಷನ್ ಕಮ್ಮಿ ಆಗಿಬಿಡ್ತದ. ಲೇಬರ್ ಪ್ರಾಬ್ಲಮ್ ಭಾಳ ಆಗ್ತದೆ ಸರ್. ಅವರಿಗೆ ಕೆಲಸ ಸಿಗಂಗಿಲ್ಲ. ಮತ್ತು ರೇಟು ಭಾಳ ಕಮ್ಮಿ ಆಗಿಬಿಡ್ತದೆ. ಅದರಿಂದ ರೈತರಿಗೆ ಭಾಳ ಸಂಕಷ್ಟದಲ್ಲಿ ಬೀಳ್ತದೆ ಸರ್. ಈಗ ರೈಸ್ ಪ್ರೊಡಕ್ಷನ್ ಮಾಡ್ತಾ ಇದ್ರೆ ಅಥವಾ ಇಲ್ಲಿ ಭತ್ತ ಈಗ ಮುಂದಿನ ತಿಂಗಳ ಹೊಸ ಭತ್ತ ಬರ್ತದೆ ಸರ್. ಅದ್ರ ಬೆಲೆ ಭತ್ತ ಕಮ್ಮಿ ಆಗಿಬಿಡ್ತದೆ ಸರ್. ಈಗ ಮುಂದಿನ ತಿಂಗಳ ಹೊಸ ಭತ್ತ ಬರ್ತದೆ ಸರ್, ಬೇಸಿಗೆ ಬೆಳೆ. ಯಾದಗಿರಿ ಜಿಲ್ಲೆಯಲ್ಲಿ 28 ರೈಸ್ ಮಿಲ್ ಅಲ್ಲಿ ಎಷ್ಟು ವಹಿವಾಟು ಆಗ್ಬೇಕಾಗಿತ್ತು? ಈಗ ಎಷ್ಟು ಟನ್ ಪ್ಯಾಡಿ ನೀವು ಪ್ರೊಡಕ್ಷನ್ ಮಾಡಿ ನೀವು ಮಾರಾಟ ಮಾಡ್ಬೇಕಾಯ್ತು? ಎಷ್ಟು ಅಂದಾಜು? ಈಗ ಅಂದಾಜು ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ 20,000 ಮೆಟ್ರಿಕ್ ಟನ್ ಮಾಲ್ ಸ್ಟಾಕ್ ಇದೆ ಸರ್. ಮಿಲ್ದಾಗ ಪ್ಯಾಡಿ ಅದು ಕ್ರಶ್ ಆಗಬೇಕಿತ್ತು. ಈಗ ಈ ಮಾಲ್ ಹೊರಗೆ ಹೋಗ್ಲಾರ್ದ ಕಾರಣ ಸ್ವಲ್ಪ ಪ್ರೊಡಕ್ಷನ್ ಭಾಳ ಕಡಿಮೆ ಆಗಿದೆ ಸರ್. ಹಿಂಗೆ ಮುಂದೆ ಹೋದ್ರೆ
ಮುಂದೆ ಭಾಳ ತೊಂದರೆ ಆಗ್ತದೆ ಸರ್ ರೈಸ್ ಮಿಲ್ ಕರ್ನಾಟಕದ ಎಲ್ಲ ರೈಸ್ ಮಿಲ್ಗಳಿಗೆ ಕೋಟ್ಯಾಂತರ ನಷ್ಟ ಆಗ್ತದೆ. ಕೋಟ್ಯಾಂತರ ರೂಪಾಯಿ ನಷ್ಟ ಆಗ್ತದೆ ಸರ್. 100 ಸತ್ಯ ಇನ್ನು ಕೋಟ್ಯಾಂತರ ರೂಪಾಯಿ ನಷ್ಟ ಆಗ್ತದೆ ಸರ್. ಇದು ರೈಸ್ ಮಿಲ್ ಮಾಲೀಕರ ಮಾತಾಗಿದೆ. ಇದೇ ರೀತಿ ಒಂದು ವೇಳೆ ಯುದ್ಧ ಮುಂದುವರಿದರೆ ರಾಜ್ಯದೇ ಅಲ್ಲ ಇಡೀ ದೇಶದಲ್ಲಿ ಇರುವಂತ ರೈಸ್ ಮಿಲ್ಗಳು ಕೂಡ ಮುಚ್ಚುವ ಆತಂಕ ಕೂಡ ಇದೆ. ಹೀಗಾಗಿ ಕೋಟ್ಯಾಂತರ ರೂಪಾಯಿ ನಷ್ಟ ಕೂಡ ಆಗಿದೆ ಎಂಬ ಮಾತನ್ನು ಹೇಳಿದ್ದಾರೆ. ನಾಗಪ್ಪ ಮಾಲಿ ಪಟೇಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ. ಏನಿಲ್ಲ, ಮಾಲ್ ಸೇಲ್ ಆಗೋಲ್ರಿ. ಯಾಕಂದ್ರೆ ಅಲ್ಲಿ ಅವ್ರು ಇದ್ದ ಮಾಲೇ ಹೋಗೋಲ್ದಂತ ಅವ್ರು ಹೇಳಕತ್ತಾರ. ಯಾದಗಿರಿ ರೈಸ್ ಮಿಲ್ಗಳು ಹೆಚ್ಚಿಗೆ ಸರ್. ರೈಸ್ ಮಿಲ್ಗಳು ಚಾಲು ಇತ್ತಂದ್ರೆ ಲೇಬರ್ಗಳು ಬದುಕ್ತಾರ. ರೈಸ್ ಪ್ರೊಡಕ್ಷನ್ ಆಯ್ತಂದ್ರೆ ಪ್ಯಾಡಿ ರೈತರು ತಂದು ಮಾರ್ತಾರೆ. ಪ್ಯಾಡಿ ರೈತರಿಗೆ ರೇಟ್ ಸಿಗ್ತದ, ಇಲ್ಲ ಅವ್ರಿಗೆ ಖರ್ಚು ಜಾಸ್ತಿ ಆಗದ, ರೇಟ್ ಕಮ್ಮಿ ಆಗ್ಲತ್ತ.